ಸಿದ್ದರಾಮಯ್ಯ ಸರ್ಕಾರದ ಸಚಿವ ಸಂಪುಟ ಬದಲಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಫ್ರೀಡಂ ಟಿವಿ ವರದಿ ಖಚಿತಪಡಿಸಿದ ಪ್ರಮುಖ ಸಚಿವರು. ನಾವೊಂದು ಸುದ್ದಿಯನ್ನ ಬ್ರೇಕ್ ಮಾಡ್ತೀವಿ, ಆ ಸುದ್ದಿಯಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ ಬಿಡುಗಡೆ ಮಾಡ್ತೀವಿ. ಆ ಪಟ್ಟಿ ಸತ್ಯಕ್ಕೆ ಹತ್ತಿರವಾಗಿದ್ದು ಅಂತ ಹೇಳಿ ಕೆಲ ಸಚಿವರೇ ಒಪ್ಪಿಕೊಂಡಿರುವಂತಹ ಸಿದ್ದರಾಮಯ್ಯ ಸಚಿವ ಸಂಪುಟದ ಸರ್ಜರಿಯ ಬಗ್ಗೆ ಫ್ರೀಡಂ ಟಿವಿ ಮತ್ತೊಮ್ಮೆ ರಿವೀಲ್ ಮಾಡ್ತಾ ಇದೆ. ಫ್ರೀಡಂ ಟಿವಿ ವರದಿ ಪುಷ್ಟೀಕರಿಸಿದ ಸಚಿವ ಮುನಿಯಪ್ಪ, ಆದರೆ ನಾನು ಉಳಿದುಕೊಳ್ಳುವ ವಿಶ್ವಾಸವಿದೆ ಎಂದ ಮುನಿಯಪ್ಪ. ಪ್ರಭಾವಿ ಸಚಿವರು ಸಚಿವ ಸ್ಥಾನ ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ ತನ್ವೀರ್ ಸೇಠ್, ಪುನರ್ರಚನೆಯಲ್ಲಿ ನಾನು ಸೇರಿ ಕೆಲ ಹಿರಿಯರಿಗೆ ಚಾನ್ಸ್ ಸಿಗಲಿದೆ. ಮೈಸೂರಿನಲ್ಲಿ ಮಾಜಿ ಮಂತ್ರಿ ತನ್ವೀರ್ ಸೇಠ್ ಹೇಳಿಕೆ, ನಿಮ್ಮ ಫ್ರೀಡಂ ಟಿವಿ ಹೇಳಿತ್ತು ಇಂಥವರಿಗೆ ಸಿಗುತ್ತೆ ಅಂತ. 4 ದಿನದ ಹಿಂದೆ ಕೋಕ್ ಸಚಿವರ ಪಟ್ಟಿ ಪ್ರಕಟಿಸಿದ್ದ ಫ್ರೀಡಂ ಟಿವಿ, ಯಾರಿಗೆಲ್ಲ ಕೋಕ್ ಯಾರಿಗೆಲ್ಲ ಚಾನ್ಸ್ ಎಂಬ ಬಗ್ಗೆ ವರದಿ ಮಾಡಿದ್ವಿ. ಫ್ರೀಡಂ ಟಿವಿ ವರದಿಯನ್ನ ಪುಷ್ಟೀಕರಿಸಿದ ಸಚಿವರ ಹೇಳಿಕೆ. ಸಿದ್ದರಾಮಯ್ಯ ಸರ್ಕಾರದ ಸಂಪುಟ ಬದಲಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಿಮ್ಮ ಫ್ರೀಡಂ ಟಿವಿ ಹೇಳಿದ ಭವಿಷ್ಯ ನಿಜವಾಗ್ತಾ ಇದೆ. ಫ್ರೀಡಂ ಟಿವಿ ವರದಿ ಖಚಿತಪಡಿಸಿದ ಪ್ರಮುಖ ಸಚಿವರು. ಅಲ್ಲ, ಅವ್ರು ಹಂಗೆ ಹೇಳಿದ್ರು, ಇಲ್ಲಿ ಇವರು ಹಿಂಗೆ ಹೇಳಿದ್ರು ಅಂತ ಹೇಳಿ ಆ ಸುದ್ದಿಯನ್ನ ಸಂಗ್ರಹಿಸಿ ಬಿತ್ತರ ಮಾಡುವ ಕ್ಯಾರೆಕ್ಟರ್ ನಮ್ಮದಲ್ಲ. ಒಂದಷ್ಟು ಅಧ್ಯಯನ, ಒಂದಷ್ಟು ರಿಸರ್ಚ್, ಅದರ ಆಧಾರದಲ್ಲಿ ಒಂದು ಸುದ್ದಿಯನ್ನ ಬ್ರೇಕ್ ಮಾಡ್ತೀವಿ. ಆ ಸುದ್ದಿಯನ್ನ ಸಿದ್ದರಾಮಯ್ಯರ ಸಂಪುಟ ಸಚಿವ ಸಂಪುಟ ಅದು ಈ ಹಿಂದೆ ನಿಮ್ಮ ಫ್ರೀಡಂ ಟಿವಿ ರಿವೀಲ್ ಮಾಡಿತ್ತು ಸಂಭಾವ್ಯ ಸಚಿವರ ಪಟ್ಟಿಯನ್ನು. ಒಂದಷ್ಟು ಸಚಿವರಿಗೆ ಕೋಕ್ ಸಿಗುತ್ತೆ ಅಂತ ಹೇಳಿ ನಿಮ್ಮ ಫ್ರೀಡಂ ಟಿವಿಯೇ ಹೇಳಿತ್ತು ಗಟ್ಟಿ ಧ್ವನಿಯಲ್ಲಿ, ಇಂಥವರಿಗೆ ಕೋಕ್ ಸಿಗುತ್ತೆ. ಒಂದು ಕಾಂಗ್ರೆಸ್ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ತಂದಂತಹ ಸಚಿವರುಗಳು, ಅಥವಾ ಕಾಂಗ್ರೆಸ್ಸಿನ ವರ್ಚಸ್ಸನ್ನ ಕ್ಷೀಣಿಸೋದ್ರಲ್ಲಿ ಪಾತ್ರ ವಹಿಸಿದ ಸಚಿವರುಗಳು. ಇದು ಜೂನ್ 1ಕ್ಕೆ ಸಂಪುಟ ಸರ್ಜರಿ ಫಿಕ್ಸ್ ಆದರೆ ಯಾವ್ಯಾವ ಸಚಿವರಿಗೆ ಕೋಕ್ ಸಿಗುತ್ತೆ? HC ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಜೊತೆಗೆ ಕೃಷಿ ಸಚಿವರಾದಂತಹ ಚೆಲುವರಾಯಸ್ವಾಮಿ. ಫ್ರೀಡಂ ಟಿವಿ ವರದಿಯನ್ನ ಪುಷ್ಟೀಕರಿಸಿದ್ದಾರೆ ಕೆಲ ಸಚಿವರು, ಅದರಲ್ಲಿ ಮುನಿಯಪ್ಪನವರು ಕೂಡ ಒಬ್ಬರು. ನಿಮ್ಮ ಫ್ರೀಡಂ ಟಿವಿ ಈ ಹಿಂದೆಯೇ ಭವಿಷ್ಯ ನುಡಿದಿತ್ತು. ಕಾಂಗ್ರೆಸ್ಸಿನ ವರ್ಚಸ್ಸನ್ನು ಕ್ಷೀಣಿಸೋದ್ರಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ದಾರೋ, ಅಥವಾ ತನ್ನ ಹೇಳಿಕೆಯಿಂದಾಗಲಿ ಅಥವಾ ತನ್ನ ರಾಜಕೀಯ ನಡೆಯಿಂದಾಗಲಿ ಕಾಂಗ್ರೆಸ್ಸಿಗೆ ಡ್ಯಾಮೇಜ್ ತಂದಂತಹ ಸಚಿವರುಗಳಿಗೆ, ಜನಸಾಮಾನ್ಯರ ಆಕ್ರೋಶಕ್ಕೆ ಒಳಗಾದಂತಹ ಸಚಿವರುಗಳಿಗೆ, ಅಥವಾ ಸಿದ್ದರಾಮಯ್ಯ ಬಣ ವಿರೋಧಿ ಕಾರ್ಯದಲ್ಲಿ ತೊಡಗಿರ್ತಕ್ಕಂತಹ ಸಚಿವರುಗಳಿಗೆ, ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ನಾವೊಂದು ಭವಿಷ್ಯವನ್ನು ನುಡಿದಿದ್ವಿ. ಆ ಭವಿಷ್ಯದಲ್ಲಿ KN ರಾಜಣ್ಣ ಸಹಕಾರ ಸಚಿವರು, ಅವರ ಹೆಸರು ಕೂಡ ಇತ್ತು. ಜೊತೆಗೆ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು, ಅವರಿಗೂ ಕೂಡ ಕೋಕ್ ಸಿಗಬಹುದು ಎನ್ನುವಂಥ ಭವಿಷ್ಯವನ್ನು ನಿಮ್ಮ ಫ್ರೀಡಂ ಟಿವಿ ನುಡಿದಿತ್ತು. ಹಾಗಾದರೆ ಸಿದ್ದರಾಮಯ್ಯರ ಸಚಿವ ಸಂಪುಟ ಪುನರ್ರಚನೆಯಾದರೆ ಮಧು ಬಂಗಾರಪ್ಪರಿಗೆ ಕೋಕ್ ಸಿಗುತ್ತಾ? ಪ್ರಾಥಮಿಕ ಶಿಕ್ಷಣ ಸಚಿವರು. MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು, ಅವರನ್ನ ಹೊರಗೆ ಕಳುಹಿಸಿ ಸಚಿವ ಸಂಪುಟಕ್ಕೆ ಹೊಸಬರಿಗೆ ಮಣೆ ಹಾಕುವ ಸಾಧ್ಯತೆಗಳಿದ್ದಾವೆ. ಸಾಕಷ್ಟು ಜನ ಆಸ್ಪರೆಂಟ್ ಆಗಿ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಸಾಕಷ್ಟು ಸಚಿವರು ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಹಾಗೇ ಇದ್ದಾರೆ. ಇನ್ನು ಮಧು ಬಂಗಾರಪ್ಪರೇ ಸಾಟಿ ಅಂತ ಹೇಳುವಂಥ ಯಾವೊಬ್ಬ ಸಚಿವರು ಇಲ್ಲ. ಹಂಗಿದ್ದಾಗ ಮಧು ಬಂಗಾರಪ್ಪರಿಗಿಂತಲೂ ಹಿರಿಯ, ಮಧು ಬಂಗಾರಪ್ಪರಿಗಿಂತಲೂ ಅನುಭವಿ ರಾಜಕಾರಣಿಗಳು ಇದ್ದಾರಾ ಅಂತ ನೋಡೋದಾದ್ರೆ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ ಈ ಬಾರಿ ಪುನರ್ರಚನೆಯಾದರೆ ಖಂಡಿತವಾಗ್ಲೂ ಅಂಥವರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇನ್ನು ರಹೀಂ ಖಾನ್ ಪೌರಾಡಳಿತ, K ವೆಂಕಟೇಶ್ ಪಶುಸಂಗೋಪನೆ ಇಲಾಖೆಯ ಸಚಿವರು, ಇವರುಗಳಿಗೆ ಕೋಕ್ ಸಿಗಬಹುದಾ? ಇವರ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ? ಇವೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಈಗಾಗಲೇ ರೇಖಿ ರೆಡಿಯಾಗಿದೆ. ಯಾರ್ಯಾರಿಗೆ ಕೋಕ್ ಸಿಗಬೇಕು, ಯಾರ್ಯಾರನ್ನ ಮರು ಆಯ್ಕೆ ಮಾಡಬೇಕು ಎನ್ನುವಂತಹದ್ರ ಬಗ್ಗೆ ಕೈ ಬಂಗಲೆಯಲ್ಲಿ, ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಈಗಾಗಲೇ ಚರ್ಚೆಗೆ ಒಳಗಾಗಿ AICC ಅಧ್ಯಕ್ಷರಿಗೂ ಕೂಡ ಆ ಪಟ್ಟಿ ಹೋಗಿದೆ ಎಂದು ಹೇಳಲಾಗ್ತಾ ಇದೆ. ಹಾಗಾದರೆ ಸಿದ್ದರಾಮಯ್ಯರ ಸಚಿವ ಸಂಪುಟ ರೀಶಫಲ್ ಆದರೆ, ಪುನರ್ರಚನೆಯಾದರೆ, ಬೋಸರಾಜ್ ಸಣ್ಣ ನೀರಾವರಿ ಸಚಿವರು, ಮಂಕಾಳ ವೈದ್ಯ ಮೀನುಗಾರಿಕೆ ಮತ್ತು ಬಂದರು, ಆದರೆ ಸದಾ ವಿವಾದದಲ್ಲಿರ್ತಕ್ಕಂತಹ ಶಾಸಕರು, ಅವರಿಗೆ ಈ ಬಾರಿ ಕೋಕ್ ಸಿಗಬಹುದಾ? BR ಪಾಟೀಲ್
ಆಳಂದ, ಇನ್ನು ಬಸವರಾಜ್, ಇದು ಮಂತ್ರಿ ಭಾಗ್ಯ ಯಾರಿಗೆ ಸಿಗ್ಬೋದು ಎನ್ನುವಂತಹದ್ರ ಬಗ್ಗೆ ಸಂಭಾವ್ಯ ಸದಸ್ಯರನ್ನು ನಾವು ತೋರಿಸ್ತಾ ಇದ್ದೀವಿ. BR ಪಾಟೀಲ್ ಆಳಂದ, ಇನ್ನು ಬಸವರಾಜ್ ರಾಯರೆಡ್ಡಿ ಯಲಬುರ್ಗಾ, ಇವರಿಗೆ ಈ ಬಾರಿ ಒಂದು ಅವಕಾಶಗಳು ಸಿಗಬಹುದಾ, ಮಂತ್ರಿ ಭಾಗ್ಯ ಸಿಗಬಹುದಾ? RV ದೇಶಪಾಂಡೆ ಹರಿಯಾಣ ಕ್ಷೇತ್ರ, ಇನ್ನು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಪ್ರಮುಖರಾಗಿ ಕಾಣಿಸಿಕೊಳ್ಳುವಂತಹ ವ್ಯಕ್ತಿತ್ವ RV ದೇಶಪಾಂಡೆ. ಇನ್ನು BK ಹರಿಪ್ರಸಾದ್ ಈಗ MLC ಆಗಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ BK ಹರಿಪ್ರಸಾದ್ರ ಬೆಂಬಲಿಗರು ಸಾಕಷ್ಟು ಬಾರಿ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ನು ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ED ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಟ್ಟು ಅದಾದ ನಂತರ ಚಾರ್ಜ್ ಶೀಟ್ನಲ್ಲಿ ನಿರಪರಾಧಿ ಎಂದು ಸಾಬೀತುಪಡಿಸಿಕೊಂಡು ಈಗಾಗಲೇ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಅವರಿಗೆ ಮತ್ತೆ ಸಿದ್ದರಾಮಯ್ಯರ ಸಂಪುಟ ಪುನರ್ರಚನೆಯಾದರೆ ಅವಕಾಶ ಸಿಗುತ್ತಾ? ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕರು ಈ ಬಾರಿ ಸಚಿವ ಸ್ಥಾನಕ್ಕೆ ಅರ್ಹರಾಗ್ತಾರಾ ಅಥವಾ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಅವರು ಕೂಡ ಮಂತ್ರಿ ಆಗಬಹುದಾ, ಒಂದು ಅವಕಾಶ ಸಿಗುತ್ತಾ ಎನ್ನುವಂತಹದ್ದು ಕೂಡ ಈಗ ರಾಜಕೀಯ ಕಾತರವಾದಂತಹ ಪ್ರಶ್ನೆ. ಯಾರಿಗೆಲ್ಲ ಮಂತ್ರಿಗಿರಿ? HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಮಾಜಿ JDSನ ದಳಪತಿ ಅಂತಾನು ಕರೆಸಿಕೊಂಡವರು ಈಗಾಗಲೇ ಶಾಸಕರಾಗಿದ್ದಾರೆ. ಕಾಂಗ್ರೆಸ್ಸಿಗೆ ಬಂದು ಅದೇ ವರ್ಷದಲ್ಲಿ ಎಲೆಕ್ಷನ್ಗೆ ನಿಂತು ವೈಯಕ್ತಿಕ ವರ್ಚಸ್ಸೇನು ಕಳ್ಕೊಂಡಿರೋ ವ್ಯಕ್ತಿ ಅಂತ ಹೇಳೋದಕ್ಕಾಗಲ್ಲ. ಮಾಗಡಿ HC ಬಾಲಕೃಷ್ಣ ಸೂಕ್ಷ್ಮವಾಗಿ ಮಾತನಾಡ್ತಾರೆ, ತೀಕ್ಷ್ಣವಾದ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ಒಂದು ಬಾರಿ ಕಾಂಗ್ರೆಸ್ ಪಕ್ಷ ಮಾಗಡಿ ಶಾಸಕರಿಗೆ ಅವಕಾಶ ಕೊಡುತ್ತಾ ಎನ್ನುವಂತಹದ್ದು ಕೂಡ ಚರ್ಚಿತ ವಿಚಾರ. ಇನ್ನು ಜಯಚಂದ್ರ, TB ಜಯಚಂದ್ರ ಸಿರಾ ಕ್ಷೇತ್ರ, ಅವರಿಗೆ ಏನಾದರೂ ಈ ಬಾರಿ ಸಿಗಬಹುದು ಅವಕಾಶ. ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಕ್ಷೇತ್ರ, ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಆಗ್ತಾರಾ ಎನ್ನುವಂತಹದ್ದು ಬಗ್ಗೆ. ಇನ್ನು ಯಾವ್ಯಾವ ಸಚಿವರಿಗೆ ಕೋಕ್? HC ಮಹದೇವಪ್ಪ ಸಮಾಜ ಕಲ್ಯಾಣ, KN ರಾಜಣ್ಣ ಸಹಕಾರ ಸಚಿವರು, ಇನ್ನು ಹನಿ ಟ್ರಾಪ್ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗೊಳಗಾದಂತಹ ವ್ಯಕ್ತಿ ಮಧು ಬಂಗಾರಪ್ಪ ತನ್ನ ಸ್ಟೇಟ್ಮೆಂಟ್ ಮುಖಾಂತರವೇ ಸಾಕಷ್ಟು ಬಾರಿ ಎಡವಟ್ಟು ಮಾಡಿಕೊಂಡು ಪ್ರಮಾದ ಮಾಡಿಕೊಂಡು ಎಡವಟ್ಟಿನಲ್ಲೇ ಮಿಂದೇಳ್ತಿರ್ತಕ್ಕಂತಹ ಒಬ್ಬ ಸಚಿವ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇದು ನಾವು ನಮ್ಮ ನಿರ್ಧರಿತ ಸಾಲುಗಳಲ್ಲ, ಜನರಿಂದ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಇನ್ನು ರಹೀಂ ಖಾನ್ ಹೆಚ್ಚು ಮೌನಿಯಾಗಿರ್ತಾರೆ, ಪೌರಾಡಳಿತ ಕ್ಷೇತ್ರದ ಸಚಿವರು, ಇವರಿಗೆ ಈ ಬಾರಿ ಕೋಕ್ ಸಿಗುತ್ತಾ? ಬೋಸರಾಜು ಸಣ್ಣ ನೀರಾವರಿ, ಇನ್ನು ಮಂಕಾಳ ವೈದ್ಯ ಮೀನುಗಾರಿಕೆ ಮತ್ತು ಬಂದರು, ಅವರಿಗೆ ಈ ಬಾರಿ ಕೋಕ್ ಸಿಗುತ್ತಾ? ಮಂಕಾಳ ವೈದ್ಯ ಅಂತ ಹೇಳುವಾಗ ಅವರು ವಿಚಾರವಾಗಿ ಒಂದಷ್ಟು ಮಾತನಾಡಬೇಕಾಗಿ ಬರುತ್ತೆ. ಕರಾವಳಿ ಭಾಗದಲ್ಲಿ ಒಂದು ಧರ್ಮದ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುವಂತಹ ಸಾಕಷ್ಟು ಬಾರಿಯ ಹೇಳಿಕೆಯನ್ನು ಕೂಡ ಮಂಕಾಳ ವೈದ್ಯ ಕೊಟ್ಟಿದ್ರು. ಗೋಹತ್ಯೆ ವಿಚಾರದಲ್ಲಿ ಗೋಹತ್ಯೆಯಲ್ಲಿ ತೊಡಗಿಕೊಳ್ಳುವವರನ್ನು ರಸ್ತೆಯಲ್ಲಿ ಗುಂಡಿಟ್ಟು ಕೊಲ್ಲಬೇಕು ಅಂತ ಹೇಳಿದ್ರು. ಯಾರು? ಮಂಕಾಳ ವೈದ್ಯ. ಆ ಒಂದು ಸಚಿವರಿಗೂ ಕೂಡ ಈ ಬಾರಿ ಕಾಂಗ್ರೆಸ್ ಕೋಕ್ ಕೊಡುತ್ತಾ ಎನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇದೆ ಕೈ ಬಂಗಲೆಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.